ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಹಾರ್ಟ್ ಅಟ್ಯಾಕ್ ಕೇಸ್ಗಳಿಂದ ನಾವು ಕೂಡ ಪಾರಾಗಬೇಕು, ನಮ್ಗೆ ಏನಾಗುತ್ತೆ ಅಂತ ನೋಡಬೇಕು ಅನ್ನೋ ಒಂದು ಭಯದಿಂದ ಇಡೀ ಸಾವಿರಾರು ಜನರು ಮೈಸೂರಿನ ಜಯದೇವ ಆಸ್ಪತ್ರೆಗೆ ನಿನ್ನೆ ಲಗ್ಗೆ ಇಟ್ಟಿದ್ರು. ಅದನ್ನ ರಿಪಬ್ಲಿಕ್ ಕನ್ನಡ ವರದಿ ಕೂಡ ಮಾಡಿತ್ತು. ಇದೀಗ ಆಸ್ಪತ್ರೆಯ ಚಿತ್ರಣ ಬದಲಾಗಿದೆ. ಏನಾಗಿದೆ ನಮ್ಮ ರಿಪೋರ್ಟರ್ ತೋರಿಸ್ತಾರೆ ನೋಡಿ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನಿನ್ನೆ ಸಾಕಷ್ಟು ತಳ್ಳಾಟ ನೂಕಾಟಗಳಾಗಿತ್ತು. ಅದು ಕೂಡ ಟೋಕನ್ ಪಡೆಯೋದಕ್ಕೂ ಕೂಡ ಒಮ್ಮೆಲೆ ಜನರು ಕೂಡ ಮುಗಿಬಿದ್ದಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ವಿಸ್ತೃತವಾದಂತಹ ವರದಿಯನ್ನು ಮಾಡಿದ್ವಿ. ಈ ವರದಿ ಈಗ ನಿಜಕ್ಕೂ ಕೂಡ ಫಲಶ್ರುತಿಯಾಗಿದೆ. ಆಸ್ಪತ್ರೆಯ ಸಿಬ್ಬಂದಿಗಳು ಸಾಕಷ್ಟು ಬದಲಾವಣೆ ಮಾಡಿಕೊಂಡಿರುವಂತದ್ದು. ಈ ದೃಶ್ಯ ಗಮನಿಸ್ತಾ ಇರಬಹುದು. ಒಪಿಡಿಯ ಒಳಭಾಗಕ್ಕೆ ಯಾರನ್ನೂ ಕೂಡ ಸಡನ್ ಆಗಿ ಬಿಡ್ತಾ ಇಲ್ಲ. ಕೇವಲ 10 ಜನ 20 ಜನರ ಒಳಭಾಗಕ್ಕೆ ಬಿಡ್ತಾ ಇದ್ದಾರೆ. ಇವತ್ತು ಕೂಡ ಜಯದೇವ ಆಸ್ಪತ್ರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು. ಆಸ್ಪತ್ರೆಯ ಪ್ರವೇಶ ದ್ವಾರದಲ್ಲೇ ಕೂಡ 2 ಲೈನ್ಗಳನ್ನು ಮಾಡಿದ್ದಾರೆ. 2 ಲೈನ್ಗಳಲ್ಲೂ ಕೂಡ 10 ಜನರ ಒಳಭಾಗ ಮೊದಲಿಗೆ ಬಿಡ್ತಾ ಇದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು. ಯಾವ ರೀತಿಯಾದಂತಹ ಕ್ಯೂ ಇವತ್ತು ಕೂಡ ಇರುವಂತದ್ದು ಅಂದ್ರೆ ಇವತ್ತು ಕೂಡ ಸುಮಾರು 1,000ಕ್ಕೂ ಹೆಚ್ಚು ಜನರು ಕೂಡ ಆಸ್ಪತ್ರೆಯ ಬಳಿಗೆ ಬಂದಿದ್ದಾರೆ. ಸರ್, ಎಲ್ಲಿ ಬಂದಿದ್ದೀರಾ ಸರ್? ನಾವು ದೇವೇಗೌಡ. ಓಕೆ, ಏನ್ ಸಮಸ್ಯೆ ಇದೆ ಸರ್? ನಮ್ಮ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಓಕೆ, ಎಲ್ಲೇನ ಬಂದಿದ್ದೀರಾ ಸರ್? ಇಲ್ಲಿ ಬಂದಿದ್ದೀನಿ, ಒಂದು ವರ್ಷದಿಂದ ಬಂದಿದ್ದೀನಿ. ಅವಾಗ ಜನ ಎಷ್ಟಿದ್ರು, ಇವಾಗ ಜನ ಎಷ್ಟಿದ್ರು ಸರ್? ಜಾಸ್ತಿ ಇದ್ದಾರೆ ಸರ್. ಏನ್ ಕಾರಣ ಇರ್ಬೋದು ಸರ್ ಅಂತ ಗೊತ್ತಿಲ್ಲ ಸರ್. ಎಲ್ಲ ಪ್ರಾಬ್ಲಮ್ ಆಗೋದಕ್ಕೆ ಬಂದಿದ್ದಾರೆ ಸರ್. ಅಂದ್ರೆ ಹಾಸನಲ್ಲಿ ಜಾಸ್ತಿ ಆಯ್ತು ಅಂತ ಜಾಸ್ತಿ ಹುಷಾರಿಲ್ಲ ಅಂದ್ರೆ ಜನಗಳೆಲ್ಲ ಬಂದಿದ್ದಾರೆ ಸರ್. ಓಕೆ ಸರ್, ನೀವೆಲ್ಲಿ ಬಂದಿದ್ದೀರಾ ಸರ್? ಸರ್, ಟಿ ನರಸೀಪುರ. ಏನ್ ಸಮಸ್ಯೆ ಇದೆ ಸರ್? ಸರ್, ನಮ್ಗೇನಂತ ಸಮಸ್ಯೆ ಇಲ್ಲ. ಒಂದ್ ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇತ್ತು, ಹಂಗಾಗಿ ತೋರಿಸ್ಕೊಂಡೋಣ ಅಂತ ಬಂದೆ. ಹೌದು ಸರ್, ಹೌದು ಸರ್. ಈ ಇಲ್ಲೇ ಬಂದಿರೋ ಹಾಸ್ಪಿಟ್ಲಿಗೆ ಯಾವತ್ತರ್ವೆ ಬಂದಿದ್ದೀನಿ. ಅವಾಗ ಹೇಗಿತ್ತು ರಶ್, ಈಗ ಹೇಗಿದೆ ಅಂತ? ಅಂದ್ರೆ ಅವಾಗ ರಶ್ ಇರಲಿಲ್ಲ, ಈಗ ತುಂಬಾ ರಶ್ ಇದೆ ಸರ್. ಏನೋ ಎಲ್ಲ ಕಡೆ ಹಾರ್ಟ್ ಅಟ್ಯಾಕ್ ಹಾಗೆ ಹೀಗೆ ಅಂತ ಟಿವಿಲೆಲ್ಲ ತೋರಿಸ್ತಾ ಇರ್ತಾರೆ, ಇದ್ರೆ ಇರ್ಬೋದು. ಆಮೇಲೆ ಹಾಸನ ಡಿಸ್ಟಿಕ್ ಅವ್ರೆ ನಾನು ಕೇಳ್ಪಟ್ಟ ಇಲ್ಲಿ ಕ್ಯೂ ಅಲ್ಲಿ ಎಲ್ಲ ಹಾಸನ ಡಿಸ್ಟಿಕ್ ಅವ್ರು ಜಾಸ್ತಿ. ಮನೆಯಲ್ಲಿ ಬಂದಿದ್ದೀರಾ? ನಾವು ಜೈಪುರದಿಂದ ಸರ್. ಜೈಪುರ. ಏನ್ ಸಮಸ್ಯೆ ಆಗಿದೆ? ನಮ್ಮ ತಾಯಿಗೆ ಆಪರೇಷನ್ ಆಗಿದೆ ಸರ್. ನೀವು? ನಾವು ಮೈಸೂರವ್ರೆ. ಹಾಂ ಸರ್, ಏನ್ ಸಮಸ್ಯೆ ಆಗಿದೆ ಸರ್? ನಮಗೆ ಒಂದು ಆಂಜಿಯೋಗ್ರಾಮ್ ಮಾಡಿದ್ದೀನಿ, 8 ವರ್ಷ ಆಯಿತು. ಮೊದಲು ಬರ್ತಾ ಇದ್ದೀನಿ, ನಾನು 3 ತಿಂಗಳು ಒಂದ್ಸತಿ ಬರ್ತಾ ಇದ್ದೀನಿ. ಈ ಸತಿನೇ ಇಷ್ಟೊಂದು ಜಾಸ್ತಿ ಜನ ಇರೋದು. ಇಲ್ಲದ್ರೆ ಹೊರಗಡೆ ನಮಗೆಲ್ಲ ಆರಾಮಾಗಿ ಕೂತ್ಕೊಳ್ಳೋಕೆ ಕೊಡ್ತಾ ಇದ್ರು, ಎಲ್ಲ ಇತ್ತು. ಇವಾಗ ಅಲ್ಲಿ ಬೆಳಿಗ್ಗೆ ಬಂದು ನಾವು ಬಿಸಿಲಲ್ಲಿ ನಿಂತು ಇವಾಗ ಒಯ್ತಾ ಇದ್ದೀವಿ ಒಳಗಡೆ. ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ರಶ್. ಮೊದಲು ಇಷ್ಟೊಂದು ಇರಲಿಲ್ಲ, ಇದ್ರೇನೆ ಹೊರಗಡೆ ಎಲ್ಲ ಕೂತ್ಕೊಳ್ಳೋಕೆ ನಮಗೆ ಅನುಕೂಲ ಇತ್ತು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿರೋಧ ಪಡುವ ರಿಪಬ್ಲಿಕ್ ಕನ್ನಡ, ಮೈಸೂರು. ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಹಾರ್ಟ್ ಅಟ್ಯಾಕ್ ಕೇಸ್ಗಳಿಂದ ನಾವು ಕೂಡ ಪಾರಾಗಬೇಕು, ನಮ್ಗೆ ಏನಾಗುತ್ತೆ ಅಂತ ನೋಡಬೇಕು ಅನ್ನೋ ಒಂದು ಭಯದಿಂದ ಇಡೀ ಸಾವಿರಾರು ಜನರು ಮೈಸೂರಿನ ಜಯದೇವ ಆಸ್ಪತ್ರೆಗೆ ನಿನ್ನೆ ಲಗ್ಗೆ ಇಟ್ಟಿದ್ರು. ಅದನ್ನ ರಿಪಬ್ಲಿಕ್ ಕನ್ನಡ ವರದಿ ಕೂಡ ಮಾಡಿತ್ತು. ಇದೀಗ ಆಸ್ಪತ್ರೆಯ ಚಿತ್ರಣ ಬದಲಾಗಿದೆ. ಏನಾಗಿದೆ ನಮ್ಮ ರಿಪೋರ್ಟರ್ ತೋರಿಸ್ತಾರೆ ನೋಡಿ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನಿನ್ನೆ ಸಾಕಷ್ಟು ತಳ್ಳಾಟ ನೂಕಾಟಗಳಾಗಿತ್ತು. ಅದು ಕೂಡ ಟೋಕನ್ ಪಡೆಯೋದಕ್ಕೂ ಕೂಡ ಒಮ್ಮೆಲೆ ಜನರು ಕೂಡ ಮುಗಿಬಿದ್ದಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ವಿಸ್ತೃತವಾದಂತಹ ವರದಿಯನ್ನು ಮಾಡಿದ್ವಿ. ಈ ವರದಿ ಈಗ ನಿಜಕ್ಕೂ ಕೂಡ ಫಲಶ್ರುತಿಯಾಗಿದೆ. ಆಸ್ಪತ್ರೆಯ ಸಿಬ್ಬಂದಿಗಳು ಸಾಕಷ್ಟು ಬದಲಾವಣೆ ಮಾಡಿಕೊಂಡಿರುವಂತದ್ದು. ಈ ದೃಶ್ಯ ಗಮನಿಸ್ತಾ ಇರಬಹುದು. ಒಪಿಡಿಯ ಒಳಭಾಗಕ್ಕೆ ಯಾರನ್ನೂ ಕೂಡ ಸಡನ್ ಆಗಿ ಬಿಡ್ತಾ ಇಲ್ಲ. ಕೇವಲ 10 ಜನ 20 ಜನರ ಒಳಭಾಗಕ್ಕೆ ಬಿಡ್ತಾ ಇದ್ದಾರೆ. ಇವತ್ತು ಕೂಡ ಜಯದೇವ ಆಸ್ಪತ್ರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು. ಆಸ್ಪತ್ರೆಯ ಪ್ರವೇಶ ದ್ವಾರದಲ್ಲೇ ಕೂಡ 2 ಲೈನ್ಗಳನ್ನು ಮಾಡಿದ್ದಾರೆ. 2 ಲೈನ್ಗಳಲ್ಲೂ ಕೂಡ 10 ಜನರ ಒಳಭಾಗ ಮೊದಲಿಗೆ ಬಿಡ್ತಾ ಇದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು. ಯಾವ ರೀತಿಯಾದಂತಹ ಕ್ಯೂ ಇವತ್ತು ಕೂಡ ಇರುವಂತದ್ದು ಅಂದ್ರೆ ಇವತ್ತು ಕೂಡ ಸುಮಾರು 1,000ಕ್ಕೂ ಹೆಚ್ಚು ಜನರು ಕೂಡ ಆಸ್ಪತ್ರೆಯ ಬಳಿಗೆ ಬಂದಿದ್ದಾರೆ. ಸರ್, ಎಲ್ಲಿ ಬಂದಿದ್ದೀರಾ ಸರ್? ನಾವು ದೇವೇಗೌಡ. ಓಕೆ, ಏನ್ ಸಮಸ್ಯೆ ಇದೆ ಸರ್? ನಮ್ಮ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಓಕೆ, ಎಲ್ಲೇನ ಬಂದಿದ್ದೀರಾ ಸರ್? ಇಲ್ಲಿ ಬಂದಿದ್ದೀನಿ, ಒಂದು ವರ್ಷದಿಂದ ಬಂದಿದ್ದೀನಿ. ಅವಾಗ ಜನ ಎಷ್ಟಿದ್ರು, ಇವಾಗ ಜನ ಎಷ್ಟಿದ್ರು ಸರ್? ಜಾಸ್ತಿ ಇದ್ದಾರೆ ಸರ್. ಏನ್ ಕಾರಣ ಇರ್ಬೋದು ಸರ್ ಅಂತ ಗೊತ್ತಿಲ್ಲ ಸರ್. ಎಲ್ಲ ಪ್ರಾಬ್ಲಮ್ ಆಗೋದಕ್ಕೆ ಬಂದಿದ್ದಾರೆ ಸರ್. ಅಂದ್ರೆ ಹಾಸನಲ್ಲಿ ಜಾಸ್ತಿ ಆಯ್ತು ಅಂತ ಜಾಸ್ತಿ ಹುಷಾರಿಲ್ಲ ಅಂದ್ರೆ ಜನಗಳೆಲ್ಲ ಬಂದಿದ್ದಾರೆ ಸರ್. ಓಕೆ ಸರ್, ನೀವೆಲ್ಲಿ ಬಂದಿದ್ದೀರಾ ಸರ್? ಸರ್, ಟಿ ನರಸೀಪುರ. ಏನ್ ಸಮಸ್ಯೆ ಇದೆ ಸರ್? ಸರ್, ನಮ್ಗೇನಂತ ಸಮಸ್ಯೆ ಇಲ್ಲ. ಒಂದ್ ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇತ್ತು, ಹಂಗಾಗಿ ತೋರಿಸ್ಕೊಂಡೋಣ ಅಂತ ಬಂದೆ. ಹೌದು ಸರ್, ಹೌದು ಸರ್. ಈ ಇಲ್ಲೇ ಬಂದಿರೋ ಹಾಸ್ಪಿಟ್ಲಿಗೆ ಯಾವತ್ತರ್ವೆ ಬಂದಿದ್ದೀನಿ. ಅವಾಗ ಹೇಗಿತ್ತು ರಶ್, ಈಗ ಹೇಗಿದೆ ಅಂತ? ಅಂದ್ರೆ ಅವಾಗ ರಶ್ ಇರಲಿಲ್ಲ, ಈಗ ತುಂಬಾ ರಶ್ ಇದೆ ಸರ್. ಏನೋ ಎಲ್ಲ ಕಡೆ ಹಾರ್ಟ್ ಅಟ್ಯಾಕ್ ಹಾಗೆ ಹೀಗೆ ಅಂತ ಟಿವಿಲೆಲ್ಲ ತೋರಿಸ್ತಾ ಇರ್ತಾರೆ, ಇದ್ರೆ ಇರ್ಬೋದು. ಆಮೇಲೆ ಹಾಸನ ಡಿಸ್ಟಿಕ್ ಅವ್ರೆ ನಾನು ಕೇಳ್ಪಟ್ಟ ಇಲ್ಲಿ ಕ್ಯೂ ಅಲ್ಲಿ ಎಲ್ಲ ಹಾಸನ ಡಿಸ್ಟಿಕ್ ಅವ್ರು ಜಾಸ್ತಿ. ಮನೆಯಲ್ಲಿ ಬಂದಿದ್ದೀರಾ?
ನಾವು ಜೈಪುರದಿಂದ ಸರ್. ಜೈಪುರ ಏನ್ ಸಮಸ್ಯೆ ಆಗಿದೆ? ನಮ್ಮ ತಾಯಿಗೆ ಆಪರೇಷನ್ ಆಗಿದೆ ಸರ್. ಫಿಕ್ಸ್ ಆಗಿದೆ. ಸರ್ ನೀವು? ನಾವು ಮೈಸೂರವ್ರೆ. ಹಾಂ ಸರ್. ಏನ್ ಸಮಸ್ಯೆ ಆಗಿದೆ ಸರ್? ನಮಗೆ ಒಂದು ಆಂಜಿಯೋಗ್ರಾಮ್ ಮಾಡಿದ್ದೀನಿ, 8 ವರ್ಷ ಆಯಿತು. ಮೊದಲು ಬರ್ತಾ ಇದ್ದೀನಿ, ನಾನು 3 ತಿಂಗಳು ಒಂದ್ಸತಿ ಬರ್ತಾ ಇದ್ದೀನಿ. ಈ ಸತಿನೇ ಇಷ್ಟೊಂದು ಜಾಸ್ತಿ ಜನ ಇರೋದು. ಇಲ್ಲದ್ರೆ ಹೊರಗಡೆ ನಮಗೆಲ್ಲ ಆರಾಮಾಗಿ ಕೂತ್ಕೊಳ್ಳೋಕೆ ಕೊಡ್ತಾ ಇದ್ರು, ಎಲ್ಲ ಇತ್ತು. ಇವಾಗ ಅಲ್ಲಿ ಬೆಳಿಗ್ಗೆ ಬಂದು ನಾವು ಬಿಸಿಲಲ್ಲಿ ನಿಂತು ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ರಶ್. ಮೊದಲು ಇಷ್ಟೊಂದು ಇರಲಿಲ್ಲ. ಇದ್ರೇನೆ ಹೊರಗಡೆ ಎಲ್ಲ ಕೂತ್ಕೊಳ್ಳೋಕೆ ನಮಗೆ ಅನುಕೂಲ ಇತ್ತು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿರೋಧ ಪಡುವ ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಹಾರ್ಟ್ ಅಟ್ಯಾಕ್ ಕೇಸ್ಗಳಿಂದ ನಾವು ಕೂಡ ಪಾರಾಗಬೇಕು, ನಮ್ಗೆ ಏನಾಗುತ್ತೆ ಅಂತ ನೋಡಬೇಕು ಅನ್ನೋ ಒಂದು ಭಯದಿಂದ ಇಡೀ ಸಾವಿರಾರು ಜನರು ಮೈಸೂರಿನ ಜಯದೇವ ಆಸ್ಪತ್ರೆಗೆ ನಿನ್ನೆ ಲಗ್ಗೆ ಇಟ್ಟಿದ್ರು. ಅದನ್ನ ರಿಪಬ್ಲಿಕ್ ಕನ್ನಡ ವರದಿ ಕೂಡ ಮಾಡಿತ್ತು. ಇದೀಗ ಆಸ್ಪತ್ರೆಯ ಚಿತ್ರಣ ಬದಲಾಗಿದೆ. ಏನಾಗಿದೆ ನಮ್ಮ ರಿಪೋರ್ಟರ್ ತೋರಿಸ್ತಾರೆ ನೋಡಿ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನಿನ್ನೆ ಸಾಕಷ್ಟು ತಳ್ಳಾಟ ನೂಕಾಟಗಳಾಗಿತ್ತು. ಅದು ಕೂಡ ಟೋಕನ್ ಪಡೆಯೋದಕ್ಕೂ ಕೂಡ ಒಮ್ಮೆಲೆ ಜನರು ಕೂಡ ಮುಗಿಬಿದ್ದಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ವಿಸ್ತೃತವಾದಂತಹ ವರದಿಯನ್ನು ಮಾಡಿದ್ವಿ. ಈ ವರದಿ ಈಗ ನಿಜಕ್ಕೂ ಕೂಡ ಫಲಶ್ರುತಿಯಾಗಿದೆ. ಆಸ್ಪತ್ರೆಯ ಸಿಬ್ಬಂದಿಗಳು ಸಾಕಷ್ಟು ಬದಲಾವಣೆ ಮಾಡಿಕೊಂಡಿರುವಂತದ್ದು ಈ ವಿಷಯ ಸಹ ಗಮನಿಸ್ತಾ ಇರಬಹುದು. ಒಪಿಡಿಯ ಒಳಭಾಗಕ್ಕೆ ಯಾರನ್ನೂ ಕೂಡ ಸಡನ್ ಆಗಿ ಬಿಡ್ತಾ ಇಲ್ಲ. ಕೇವಲ 10 ಜನ 20 ಜನರನ್ನ ಒಳಭಾಗಕ್ಕೆ ಬಿಡ್ತಾ ಇದ್ದಾರೆ. ಇವತ್ತು ಕೂಡ ಜಯದೇವ ಆಸ್ಪತ್ರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ವಿಷಯ ಸಹ ಗಮನಿಸ್ತಾ ಇರಬಹುದು. ಆಸ್ಪತ್ರೆಯ ಪ್ರವೇಶ ದ್ವಾರದಲ್ಲಿ ಕೂಡ 2 ಲೈನ್ಗಳನ್ನು ಮಾಡಿದ್ದಾರೆ. 2 ಲೈನ್ಗಳಲ್ಲೂ ಕೂಡ 10 ಜನರ ಒಳಭಾಗ ಬದಲಿಗೆ ಬಿಡ್ತಾ ಇದ್ದಾರೆ. ವಿಷಯ ಸಹ ಗಮನಿಸ್ತಾ ಇರಬಹುದು. ಯಾವ ರೀತಿಯಾದಂತಹ ಕ್ಯೂ ಇವತ್ತು ಕೂಡ ಇರುವಂತದ್ದು ಅಂದ್ರೆ ಇವತ್ತು ಕೂಡ ಸುಮಾರು 1,000ಕ್ಕೂ ಹೆಚ್ಚು ಜನರು ಕೂಡ ಆಸ್ಪತ್ರೆಯ ಬಳಿಗೆ ಬಂದಿದ್ದಾರೆ. ಸರ್, ಎಲ್ಲಿ ಬಂದಿದ್ದೀರಾ ಸರ್? ನಾನು ದೇವೇಗೌಡ. ಓಕೆ. ಏನ್ ಸಮಸ್ಯೆ ಇದೆ ಸರ್? ನಮ್ಮ ತಂದೆಗೆ ಪ್ರಾಬ್ಲಮ್ ಇದೆ. ಓಕೆ. ಎಲ್ಲೇನ ಬಂದಿದ್ದೀರಾ ಸರ್? ಇಲ್ಲಿ ಬಂದಿದ್ದೀನಿ, ಒಂದು ವರ್ಷದಿಂದ ಬಂದಿದ್ದೀನಿ. ಅವಾಗ ಜನ ಎಷ್ಟಿದ್ರು, ಇವಾಗ ಜನ ಎಷ್ಟಿದ್ರು ಸರ್? ಜಾಸ್ತಿ ಆಗಿದ್ದಾರೆ ಸರ್. ಏನ್ ಕಾರಣ ಇರ್ಬೋದು ಸರ್ ಅಂತ ಗೊತ್ತಿಲ್ಲ ಸರ್. ಎಲ್ಲ ಪ್ರಾಬ್ಲಮ್ ಆಗೋದಕ್ಕೆ ಬಂದಿದ್ದಾರೆ ಸರ್. ಅಂದ್ರೆ ಹಾಸನಲ್ಲಿ ಜಾಸ್ತಿ ಆಯ್ತು ಅಂತ ಜಾಸ್ತಿ ಹುಷಾರಿಲ್ಲ ಅಂದ್ರೆ ಜನಗಳೆಲ್ಲ ಬಂದಿದ್ದಾರೆ ಸರ್. ಓಕೆ ಸರ್, ನೀವೆಲ್ಲಿ ಬಂದಿದ್ದೀರಾ ಸರ್? ಸರ್, ಟಿ ನರಸೀಪುರ. ಏನ್ ಸಮಸ್ಯೆ ಇದೆ ಸರ್? ಸರ್, ನಮ್ಗೇನಂತ ಸಮಸ್ಯೆ ಇಲ್ಲ. ಒಂದ್ ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇತ್ತು, ಹಂಗಾಗಿ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ. ಪರೀಕ್ಷೆ ಮಾಡಿಸೋದಕ್ಕೆ? ಹೌದು ಸರ್, ಹೌದು ಸರ್. ಈ ಹಿಂದೆ ಬಂದಿರೋ ಹಾಸ್ಪಿಟ್ಲಿಗೆ ಯಾವತ್ತಾರು ಬಂದಿದ್ದೀನಿ. ಅವಾಗ ಹೇಗಿತ್ತು ರಶ್, ಈಗ ಹೇಗಿದೆ ಅಂತ? ಅಂದ್ರೆ ಅವಾಗ ರಶ್ ಇರಲಿಲ್ಲ, ಈಗ ತುಂಬಾ ರಶ್ ಇದೆ ಸರ್. ಏನ್ ಕಾರಣ? ಏನೋ ಎಲ್ಲ ಕಡೆ ಹಾರ್ಟ್ ಅಟ್ಯಾಕ್ ಹಾಗೆ ಅಂತ ಟಿವಿಲೆಲ್ಲ ತೋರಿಸ್ತಾ ಇರ್ತಾರೆ, ಇದ್ರೆ ಇರ್ಬೋದು. ಆಮೇಲೆ ಹಾಸನ ಡಿಸ್ಟಿಕ್ ಅವರು ನಾನು ಕೇಳ್ಪಟ್ಟೆ, ಇಲ್ಲಿ ಕ್ಯೂ ಅಲ್ಲಿ ಎಲ್ಲ ಹಾಸನ ಡಿಸ್ಟಿಕ್ ಅವರು ಜಾಸ್ತಿ. ನೀವೆಲ್ಲಿ ಬಂದಿದ್ದೀರಾ? ನಾವು ಜೈಪುರದಿಂದ ಸರ್. ಜೈಪುರ. ಏನ್ ಸಮಸ್ಯೆ ಆಗಿದೆ? ನಮ್ಮ ತಾಯಿಗೆ ಆಪರೇಷನ್ ಆಗಿದೆ ಸರ್. ಫಿಕ್ಸ್ ಆಗಿದೆ. ಸರ್, ನೀವು? ನಾವು ಮೈಸೂರವ್ರೆ. ಹಾಂ ಸರ್. ಏನ್ ಸಮಸ್ಯೆ ಆಗಿದೆ ಸರ್? ನಮಗೆ ಒಂದು ಆಂಜಿಯೋಗ್ರಾಮ್ ಮಾಡಿದ್ದೀನಿ, 8 ವರ್ಷ ಆಯಿತು. ಮೊದಲು ಬರ್ತಾ ಇದ್ದೀನಿ, ನಾನು 3 ತಿಂಗಳು ಒಂದ್ಸತಿ ಬರ್ತಾ ಇದ್ದೀನಿ. ಈ ಸತಿನೇ ಇಷ್ಟೊಂದು ಜಾಸ್ತಿ ಜನ ಇರೋದು. ಇಲ್ಲದ್ರೆ ಹೊರಗಡೆ ನಮಗೆಲ್ಲ ಆರಾಮಾಗಿ ಕೂತ್ಕೊಳ್ಳೋಕೆ ಕೊಡ್ತಾ ಇದ್ರು, ಎಲ್ಲ ಇತ್ತು. ಇವಾಗ ಅಲ್ಲಿ ಬೆಳಿಗ್ಗೆ ಬಂದು ನಾವು ಬಿಸಿಲಲ್ಲಿ ನಿಂತು ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ರಶ್. ಮೊದಲು ಇಷ್ಟೊಂದು ಇರಲಿಲ್ಲ. ಇದ್ರೇನೆ ಹೊರಗಡೆ ಎಲ್ಲ ಕೂತ್ಕೊಳ್ಳೋಕೆ ನಮಗೆ ಅನುಕೂಲ ಇತ್ತು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿರೋಧ ಪಡುವ ರಿಪಬ್ಲಿಕ್ ಕನ್ನಡ.